ಇನ್ನು ಮಧ್ಯಂತರ ಬಜೆಟ್ನಲ್ಲಿ ವಿಶೇಷವಾಗಿ ರೈಲ್ವೆ ಹಾಗೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವಿಚಾರಗಳು ಉಲ್ಲೇಖ ಆಗಿತ್ತು ಬನ್ನಿ ನೋಡೋಣ. ಮಧ್ಯಮ ವರ್ಗಕ್ಕೆ ಮಿಠಾಯಿ, ಕೃಷಿ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಬೂಸ್ಟ್, ಮಹಿಳೆಯರಿಗೆ ಗಿಫ್ಟ್, ಹೀಗೆ ಪ್ರತಿ ಕ್ಷೇತ್ರಕ್ಕೂ ತಕ್ಕಡಿಯಲ್ಲಿ ಅಳೆದು ತೂಗಿ ಪ್ರಧಾನಿ ಮೋದಿ ಸರ್ಕಾರ ಮಧ್ಯಂತರ ಬಜೆಟ್ ಮಂಡಿಸಿದೆ. ಎರಡನೇ ಅವಧಿಯ ಕೊನೆ ಬಜೆಟ್ ಮಂಡಿಸಿರುವಂತಹ ಸಚಿವೆ ನಿರ್ಮಲಾ ಸೀತಾರಾಮನ್ ಜನಹಿತ ಮಂತ್ರ ಪಠಿಸಿದ್ದಾರೆ. Of which the tax receipts are 23.24 lakh crore rupees. ರೈಲ್ವೆ ಕ್ಷೇತ್ರಕ್ಕೆ ಈ ಬಾರಿ ಭರ್ಜರಿ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು. ಈ ನಿರೀಕ್ಷೆಯನ್ನ ಹುಸಿ ಮಾಡದೆ ಹೆಚ್ಚಿನ ಬಂಪರ್ ಕೂಡ ನೀಡದೆ ಮಧ್ಯಂತರ ಬಜೆಟ್ಗಾಗಿ ಎಷ್ಟು ಬೇಕೋ ಅಷ್ಟು ಬಜೆಟ್ ರೈಲ್ವೆಗಾಗಿ ಮೀಸಲಿಡಲಾಗಿದೆ. ಹಾಗಾದ್ರೆ ರೈಲ್ವೆ ಕ್ಷೇತ್ರಕ್ಕೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ಮಿಸುವ ಗುರಿಯನ್ನ ರೈಲ್ವೆ ಕ್ಷೇತ್ರ ಇಟ್ಟುಕೊಂಡಿದೆ. ಪಿಎಂ ಗತಿಶಕ್ತಿ ಯೋಜನೆ ಮೂಲಕ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ಮಿಸಲು ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಎನರ್ಜಿ, ಮಿನರಲ್, ಸಿಮೆಂಟ್ ರೈಲ್ವೆ ಕಾರಿಡಾರ್ ನಿರ್ಮಾಣ ಮಾಡಲಾಗುತ್ತದೆ. ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್, ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ನಿರ್ಮಾಣ ಮಾಡುವಂತಹ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಪ್ರಯಾಣಿಕರ ಸೇಫ್ಟಿಗಾಗಿ 3 ಕಾರಿಡಾರ್ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. 40,000 ರೈಲ್ವೆ ಕೋಚ್ಗಳ ಬದಲಾವಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ವಂದೇ ಭಾರತ್ ಕೋಚ್ಗೆ ಬದಲಾಯಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಣ್ಣ ಪುಟ್ಟ ನಗರಗಳಿಗೂ ಮೆಟ್ರೋ ವಿಸ್ತರಣೆ ಮಾಡುವಂತ ಯೋಜನೆ ಹಾಕಿಕೊಳ್ಳಲಾಗಿದೆ. ಇದಕ್ಕಾಗಿ 2.55 ಲಕ್ಷ ಕೋಟಿ ಹಣ ಮೀಸಲಿಡಲಾಗಿದೆ. ಇಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಅಭಿವೃದ್ಧಿಗೂ ನಿರ್ಮಲಾ ಸೀತಾರಾಮನ್ ಮಣೆ ಹಾಕಿದ್ದಾರೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ದೇಶದಾದ್ಯಂತ 60 ಸ್ಥಳಗಳಲ್ಲಿ G20 ಸಭೆ ಯಶಸ್ಸು ಕಂಡಿದೆ. ಹೀಗಾಗಿ ಪ್ರವಾಸೋದ್ಯಮ ಸ್ಥಳೀಯ ಉದ್ಯಮ ಬೆಳವಣಿಗೆಗೆ ಸಹಕಾರಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜ್ಯಗಳಿಗೆ ದೀರ್ಘಾವಧಿ ಪ್ರವಾಸೋದ್ಯಮ ಸಾಲ ನೀಡಲಾಗುವುದು ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಬಡ್ಡಿ ರಹಿತ ಸಾಲ ನೀಡುವ ಬಗ್ಗೆ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ. ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿವೃದ್ಧಿಗೆ ಬೇಕಾದಷ್ಟು ಆಯವ್ಯಯ ಮಂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇವತ್ತಿನ ಬಜೆಟ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಸೋಲಾರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ವಿತ್ತ ಸಚಿವೆ ಹೇಳಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಈ ಸೋಲಾರ್ ವಿದ್ಯುತ್ತನ್ನ ಮನೆಗೆ ಕಲ್ಪಿಸುವಂತ ಯೋಜನೆ, ಸುಮಾರು 1 ಕೋಟಿ ಕುಟುಂಬಗಳಿಗೆ ಕಲ್ಪಿಸುವಂತ ಯೋಜನೆಗೆ ಅವರು ಚಾಲನೆಯನ್ನ ಕೊಟ್ಟರು. ಸೋಲಾರ್ ಅಳವಡಿಕೆ ಮುಖೇನವಾಗಿ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಕೂಡ ಒಂದು ಅಂದ್ರೆ ಮನೆ ಖರ್ಚಿಗೆ ಆಗುವಂಥ ವಿದ್ಯುತ್ತು, ಅದರಿಂದಾಗಿ ಅವ್ರೇನು ಹಣವನ್ನು ಪೇ ಮಾಡ್ತಾ ಇದ್ರು. ನಾವೀಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಅಂದರೆ ಹೆಸ್ಕಾಂ ನಾವೇನು ಅವ್ರಿಗೆ ಪೇ ಮಾಡ್ತಾ ಇದ್ದೀವಿ, ಅದ್ರ ಬದಲಾಗಿ ಸೋಲಾರನ್ನು ಅಳವಡಿಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಮನೆಗೆ ಇಂತಿಷ್ಟು ಯೂನಿಟ್ಗಳನ್ನಂತ ಅದ್ರ ಮುಖೇನನೇ ಯೂಸ್ ಮಾಡ್ಬೋದು. ಒಂದು. ಎರಡನೇದಾಗಿ ಸೋಲಾರ್ ಪ್ಯಾನಲ್ ಮುಖೇನವಾಗಿ ಉತ್ಪಾದನೆ ಆಗುವಂಥ ವಿದ್ಯುತ್ತನ್ನು ಹೆಚ್ಚಿನ ವಿದ್ಯುತ್ತನ್ನು ಮಾರಾಟ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಒಂದು, ವಿದ್ಯುತ್ ಅಲ್ಲಿ ಉತ್ಪಾದನೆ ಆಗುವಂಥ ಕಾರಣಕ್ಕಾಗಿ ಮಾರಾಟ ಮಾಡಿ ಅನುಕೂಲ. ಎರಡನೇದು, ಮನೆ ವಿದ್ಯುತ್ತನ್ನು ಅಲ್ಲೇ ಬಳಸುವಂಥ ಮುಖೇನವಾಗಿ ವಿದ್ಯುತ್ ಬಿಲ್ ಉಳಿಸ್ಬೋದು ಅನ್ನುವಂಥದ್ದು. ಇದರಿಂದ ಆ ಕುಟುಂಬಕ್ಕೆ ಬಹಳ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಆಮೇಲೆ ಉದ್ಯೋಗ ಅವಕಾಶ ಕೂಡ ಯುವಕರಿಗಿದೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದೆ. ಏನು ಹೇಳಿದ್ರು ವಿತ್ತ ಸಚಿವೆ, ಬನ್ನಿ ಕೇಳೋಣ. Through rooftop solarization, 1 crore households will be enabled to obtain up to 300 units free electricity every month. This scheme follows the resolve of Honorable Prime Minister on the historic day of consecration of Sri Ram Mandir in Ayodhya. Following benefits are expected: savings up to 15 to 18,000 rupees annually for households from free solar electricity and selling the surplus to the distribution companies. ಇನ್ನು ಬಡವರ ಕಲ್ಯಾಣವೇ ಅದು ದೇಶದ ಕಲ್ಯಾಣ ಅಂತ ಹೇಳಿ ವಿತ್ತ ಸಚಿವೆ ಹೇಳ್ತಾರೆ. ಜೊತೆಗೆ ಬಡವರು, ರೈತರು, ಯುವಕರು, ಮಹಿಳೆಯರು ಇವೇ 4 ಜಾತಿಗಳು. ಇವುಗಳನ್ನು ನಾವು ಅಭಿವೃದ್ಧಿ ಏನೇ ನಾವು ಯೋಜನೆ ತಂದ್ರು ಈ 4 ವರ್ಗವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಮುಖೇನವಾಗಿ ಯೋಜನೆ ತರ್ತೀವಿ ಅನ್ನುವಂಥದ್ದನ್ನ ವಿತ್ತ ಸಚಿವೆ ಹೇಳ್ತಾರೆ. ಏನು ಹೇಳಿದ್ರು ಬನ್ನಿ ಕೇಳೋಣ.
ಮೀನುಗಾರಿಕೆಗೆ ಉತ್ತೇಜನ, ನೆತ್ತಿನ ಮೇಲೆ ಸೂರು, ಕ್ಯಾನ್ಸರ್ ವ್ಯಾಕ್ಸಿನೇಷನ್, ಡೈರಿ ಉತ್ಪನ್ನಗಳಿಗೆ ಗೋಕುಲ್ ಮಿಷನ್. ಚುನಾವಣಾ ಬಜೆಟ್ಗಳಲ್ಲಿ ಅಬ್ಬರ ಭರ್ಜರಿ ಘೋಷಣೆಗಳೇ ಇರ್ತವೆ. ಆದರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತ್ರ ಹೆಚ್ಚು ಘೋಷಣೆಗಳಿಂದಲೂ ಮಧ್ಯಮ ವರ್ಗ, ಮಹಿಳೆಯರು, ಆರೋಗ್ಯ ಮತ್ತು ರೈತರನ್ನ ಗಮನದಲ್ಲಿರಿಸಿಕೊಂಡು ಮಧ್ಯಂತರ ಬಜೆಟ್ ಮಂಡಿಸಿದ್ದಾರೆ. ಮೊದಲಿಗೆ ಮಧ್ಯಮ ವರ್ಗ ಮತ್ತು ಬಡವರಿಗೆ ಸಿಕ್ಕಿದ್ದೆಷ್ಟು ಅಂತ ನೋಡ್ತಾ ಹೋದ್ರೆ ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಆವಾಸ್ ಮನೆಗಳ ನಿರ್ಮಾಣಕ್ಕೆ ಗುರಿ ಇರಿಸಿಕೊಂಡಿದೆ ಕೇಂದ್ರ ಸರ್ಕಾರ. ಅಲ್ಲದೆ ಸೋಲಾರ್ ಶಕ್ತಿ ಮೂಲಕವೇ 1 ಕೋಟಿ ಮನೆಗಳಲ್ಲಿ ವಿದ್ಯುತ್ ಮಾಡಿಕೊಳ್ಳಲು ಉತ್ತೇಜಿಸಲಿದೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ ಉಚಿತವಾಗಿ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳಲು ಸಹಾಯವಾಗಲಿದೆ. ಇದರಿಂದಾಗಿ ಬಾಡಿಗೆ ಸ್ಲಂಗಳಲ್ಲಿ ವಾಸಿಸುತ್ತಿರುವವರಿಗೆ ಸ್ವಂತ ಮನೆ ಕಟ್ಟಿಕೊಳ್ಳಲು ಈ ಯೋಜನೆ ಅವಕಾಶ ಕಲ್ಪಿಸಲಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ಅಭಿವೃದ್ಧಿ ಮೀನುಗಾರರಿಗೆ 55 ಲಕ್ಷ ಉದ್ಯೋಗ ಸೃಷ್ಟಿಸುವ ಮಹತ್ವಾಕಾಂಕ್ಷೆಯನ್ನ ಮೋದಿ ಸರ್ಕಾರ ಹೊಂದಿದೆ. ಸದೃಢ ಭಾರತ ನಿರ್ಮಾಣವಾಗಬೇಕೆಂದ್ರೆ ಜನರು ಸದೃಢ ಆರೋಗ್ಯ ಹೊಂದಿರಲೇಬೇಕಾಗುತ್ತೆ. ಅದಕ್ಕಾಗಿ ಆರೋಗ್ಯ ಕ್ಷೇತ್ರಕ್ಕೂ ಈ ಸರ್ಕಾರ ಒಂದಿಷ್ಟು ಪೂರಕವಾಗಿದೆ. ಅದನ್ನ ನೋಡೋದಾದ್ರೆ ಆರೋಗ್ಯ ಕ್ಷೇತ್ರಕ್ಕೂ ಮೋದಿ ಸರ್ಕಾರ ಒಂದಿಷ್ಟು ಪಾಲು ತೆಗೆದಿರಿಸಿದೆ. ಆಶಾ ಅಂಗನವಾಡಿ ಸಹಾಯಕಿಯರಿಗೆ ಆಯುಷ್ಮಾನ್ ಯೋಜನೆಯನ್ನ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಆಶಾ ಅಂಗನವಾಡಿ ಸಹಾಯಕರಿಗೂ ಆರೋಗ್ಯ ವಿಮೆ ಯೋಜನೆಯನ್ನ ಕಲ್ಪಿಸಲಾಗುತ್ತಿದೆ. ಅಷ್ಟೇ ಅಲ್ಲ, ಹೊಸ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗೆ ಸಮಿತಿಯನ್ನ ರಚಿಸುವುದಾಗಿ ವಿತ್ತ ಸಚಿವೆ ವಾಗ್ದಾನ ಮಾಡಿದ್ದಾರೆ. ಜೊತೆಗೆ ಕ್ಯಾನ್ಸರ್ ತಡೆಗಟ್ಟಲು 9 ರಿಂದ 14 ವರ್ಷದ ಮಕ್ಕಳಿಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ. ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ನೀಡುವ ಘೋಷಣೆ ಮಾಡಲಾಗಿದೆ. ಇಂದ್ರಧನುಷ್ ಯೋಜನೆ ಮೂಲಕವೇ ಯು ವಿನ್ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವತಃ ಓರ್ವ ಮಹಿಳೆ. ಮಹಿಳಾ ಸಬಲೀಕರಣಕ್ಕೂ ಸಹಜವಾಗಿ ಉತ್ತೇಜಕ ಕ್ರಮ ಕೈಗೊಳ್ಳುವ ದೂರದೃಷ್ಟಿಯ ಬಜೆಟ್ನ ಇವತ್ತವರು ಮಂಡಿಸಿದ್ದಾರೆ. ಮಹಿಳೆಯರಿಗೆ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ 1 ಕೋಟಿ ಮಹಿಳೆಯರು ಲಗ್ದೀಪ್ ದೀದಿಯಾಗಿದ್ದಾರೆ. 1 ಕೋಟಿ ಲಗ್ದೀಪ್ ದೀದಿಯರನ್ನ 3 ಕೋಟಿಗೇರಿಸುವ ಗುರಿಯನ್ನ ಮೋದಿ ಸರ್ಕಾರ ಹೊಂದಿದೆ. ಅನ್ನದಾತರಿಗೂ ಸಾಕಷ್ಟು ಪಾಲು ಸಿಕ್ಕಿದೆ. ರೈತರಿಗೆ ಮುಖ್ಯವಾಗಿ ಕೊಟ್ಟಿದ್ದೇನೆಂದ್ರೆ ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಕಿಸಾನ್ ಸಂಪದ ಯೋಜನೆಯಿಂದ 38 ಲಕ್ಷ ರೈತರಿಗೆ ಲಾಭ ಸಿಗಲಿದೆ. ಹಾಗೆ ಹಾಲು ಉತ್ಪಾದನೆಗಳಿಗೆ ಉತ್ತೇಜನ ನೀಡಲಾಗಿದೆ. ಮತ್ಸ್ಯ ಸಂಪದ ಯೋಜನೆ ಮೂಲಕ ಮೀನುಗಾರಿಕೆಗೆ ಉತ್ತೇಜನ ನೀಡುವ ಗುರಿಯನ್ನ ಈ ಸರ್ಕಾರ ಹೊಂದಿದೆ. ಅಲ್ಲದೆ ಡೇರಿ ಉತ್ಪನ್ನಗಳಿಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಸ್ಥಾಪನೆಗೆ ನೆರವು ನೀಡಲಿದೆ ಕೇಂದ್ರ ಸರ್ಕಾರ. ಚುನಾವಣಾ ಬಜೆಟ್ನಲ್ಲಿ ಮತದಾರರನ್ನ ಗಮನ ಇರಿಸಿಕೊಂಡು ದೊಡ್ಡ ಘೋಷಣೆಗಳನ್ನ ನಿರೀಕ್ಷಿಸಲಾಗಿತ್ತು. ಆದರೆ ವಿತ್ತ ಸಚಿವೆ ನಿರ್ಮಲಾ ಮಾತ್ರ ಮಧ್ಯಂತರ ಬಜೆಟ್ ಮಂದವಾಗಿರಿಸಿದಂತಿದೆ. ಬ್ಯೂರೋ ರಿಪೋರ್ಟ್, TV9. ಹೌದು, ಚುನಾವಣಾ ವರ್ಷ ಆಗಿರುವಂತ ಕಾರಣಕ್ಕಾಗಿ ಬಹಳ ದೊಡ್ಡ ಘೋಷಣೆಗಳಾಗಬಹುದು ಅನ್ನುವಂಥದ್ದೆಲ್ಲ ನಿರೀಕ್ಷೆ ಇತ್ತು. ಬಟ್ ಅಳೆದು ತೂಗಿ ವಾಸ್ತವಿಕವಾಗಿ ಒಂದು ಬಜೆಟ್ ಅನ್ನ ಮಂಡಿಸುವಂತ ಪ್ರಯತ್ನವನ್ನ ವಿತ್ತ ಸಚಿವೆ ಮಾಡ್ದಂಗೆ ಕಂಡು ಬರ್ತಾ ಇದೆ. ಆದರೆ ವಿಚಾರ ಅಂತಂದ್ರೆ ಕಳೆದ ಬಾರಿಯ ಬಜೆಟ್ನಲ್ಲಿ ನಾವು ಕರ್ನಾಟಕದ ವಿಚಾರವಾಗಿ ನಾವು ಬರೋದಾದ್ರೆ ಹಲವು ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಘೋಷಣೆ ಆಗಿತ್ತು. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇದ್ಯಾವುದು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗದೆ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಹೀಗಾಗಿ ಬಜೆಟ್ ಅನ್ನುವಂಥದ್ದು ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು, ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು ದೇಶದ ಜನರ ಒತ್ತಾಸೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಈ ಬಜೆಟ್ ಇಂಪ್ಲಿಮೆಂಟ್ ಆಗುತ್ತಾ ಸಾಗುತ್ತಾ ನೋಡಬೇಕಿದೆ.